ನನಗೆ ಇವತ್ತು ಬಹಳ ಮನಸ್ಸಿಗೆ ಸಂತೋಷದ ಜೊತೆಯಲ್ಲಿ ಅತಿ ಹೆಚ್ಚು ನೋವು ಕೂಡ ಆಗ್ತಾ ಇದೆ. ಎಲ್ಲ ನನ್ನ ಸ್ನೇಹಿತರಿಗೆಲ್ಲ ಕೂಡ ಅರಿವಿದೆ. ಇವತ್ತು ನನ್ನ ಮಿತ್ರರಾದಂಥ ಸುಧಾಕರ್ ಅವರು ನನ್ನ ಆತ್ಮೀಯ ಗೆಳೆಯರಾಗಿದ್ದರು. ನನ್ನ ವಯಸ್ಸೇ, ಆತನ ಕೊನೆ ಉಸಿರು ಇಷ್ಟು ಜೊತೆಯಲ್ಲಿ ಇಷ್ಟು ಜಲ್ದಿ ಆಗ್ತದೆ ಅಂತೇಳಿ ನೀವು ಯಾರೂ ಬಯಸಿರಲಿಲ್ಲ. ನನ್ನನ್ನು ಈ ಸ್ಥಾನದಲ್ಲಿ ನೋಡಬೇಕು ಅಂತೇಳಿ ಬಹಳ ಆಸೆ ಪಟ್ಟಂತ ಒಬ್ಬ ಆತ್ಮೀಯ. ನಾನೇನಾಗದೇ ಇರೋದು ಚಿಂತೆ ಇಲ್ಲ, ನಿನ್ನ ಸಂಪುಟದಲ್ಲಿ ನಾನು ಮಂತ್ರಿ ಆಗದೇ ಇರೋದು ಚಿಂತೆ ಇಲ್ಲ, ನಿನ್ನನ್ನು ಈ ಸ್ಥಾನದಲ್ಲಿ ನೋಡಬೇಕು ಅಂತೇಳಿ ಎಲ್ಲರ ನನ್ನ ಸ್ನೇಹಿತರ ಮಧ್ಯೆ ಮಾತಾಡ್ತಾ ಇದ್ದಿದ್ದು ಎಲ್ಲ ನನ್ನ ಆತ್ಮೀಯರೆಲ್ಲ ಕೂಡ ಅರಿವಿದೆ. ಪ್ರೀತಿಯನ್ನು ಕೂಡ ನಾವು ಒಪ್ಕೊಳ್ಳೇಬೇಕು, ಗೆಳೆತನವನ್ನು ಕೂಡ ನಾವು ಒಪ್ಕೊಳ್ಳೇಬೇಕು, ಸಾವನ್ನು ಕೂಡ ನಾವು ಸ್ವಾಗತಿಸಬೇಕು. ಇದು ನಮ್ಮ ಹಿರಿಯರು ಹೇಳ್ತಾರೆ. ಗೆಳೆಯ ಸುಧಾಕರ್ ಅವರ ವಿಚಾರದಲ್ಲಿ ನಾನು ಅವರ ಸಾವು, ಆ ಒಂದು ತಿಂಗಳ ತನ್ನ ಬದುಕಿನಲ್ಲಿ ಮಾಡಿದಂಥ ಹೋರಾಟ, ಇವೆಲ್ಲ ನೆನೆಸ್ಕೊಂಡ್ರೆ ನನ್ನ ಸ್ನೇಹಿತ ನಮ್ಮ ಸೋಮಶೇಖರ್ ಇಲ್ಲಿದ್ದಾರೆ, ಇದ್ದಾರೆ. ನವೆಂಬರ್ 14ನೇ ತಾರೀಕು ನಾವು ಸಹಕಾರ ಸಚಿವರಾಗಿದ್ದೆ. ಎಸ್.ಎಂ. ಕೃಷ್ಣರವರು ಈ ಕುರ್ಚಿಯಲ್ಲಿ ಕೂತಿದ್ರು. ವಿಲಾಸರಾವ್ ದೇಶಮುಖ್ರವರು ಕರೆಸಿ ಒಂದು ಸಹಕಾರ ಸಪ್ತಾಹವನ್ನು ನಾವು ಮಾಡಿದೆವು. ಸಾಯಂಕಾಲ ರಾತ್ರಿ ಊಟ ಡಿನ್ನರು ಎಲ್ಲ ಯಾರು ಸಹಕಾರ ಕೊಟ್ಟರು ಅವ್ರಿಗೆಲ್ಲ ಕೊಟ್ಟರು. ಆ ಜವಾಬ್ದಾರಿಯನ್ನು ನಮ್ಮ ಸೋಮಶೇಖರ್ಗೆ ಕೊಟ್ಟಿದ್ದೆ. ಇದೇ ನಮ್ಮ ಅಟ್ರಿಯ ಹೋಟೆಲ್ನಲ್ಲಿ ಒಬ್ಬ ಮುದ್ದೂರ್ ಅಂತ ಒಬ್ಬ ನಮ್ಮ ಅಧಿಕಾರಿ, ಅಡಿಷನಲ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ಸ್, ಆತ 11 ಗಂಟೆ ರಾತ್ರಿ ಊಟ ಆದಮೇಲೆ ನನ್ನ ಕುಂಡಿಸ್ಕೊಂಡು, ನಾನು ಅದು ಬೆಳಗ್ಗೆ ಕೆಲವು ವಿಚಾರಗಳನ್ನು ಮಾತಾಡಿದ್ದೆ ಅಸೆಂಬ್ಲಿಯಲ್ಲಿ, ಇದರಲ್ಲಿ ಮೀಟಿಂಗ್ನಲ್ಲಿ, ನನ್ನ ಕುಂಡಿಸ್ಕೊಂಡು ನಿಮ್ಗೆ